ಈಗ 4,000 ರೂಪಾಯಿ ಹಣ ಗೃಹಲಕ್ಷ್ಮಿಯರಿಗೆ ಅಕೌಂಟ್ಗೆ ಜಮೆ ಮಾಡಲಾಗ್ತಾ ಇದೆ. ನಿಮಗೆ ಹಣ ಬಂದಿಲ್ಲ ಅಂದ್ರೆ ವಿಡಿಯೋ ಪೂರ್ತಿಯಾಗಿ ನೋಡಿ. ಇನ್ನೊಂದು ಕಡೆಗೆ ಇಂತ ಗೃಹಲಕ್ಷ್ಮಿ ಅಕೌಂಟ್ಗೆ ಇನ್ ಮುಂದೆ 2,000 ರೂಪಾಯಿ ಹಣ ಬರೋದಿಲ್ಲ. ಕರ್ನಾಟಕ ಸರ್ಕಾರದಿಂದ ಕಟ್ಟುನಿಟ್ಟಿನ ಕ್ರಮ ಅಂತ ಹೇಳ್ಬೋದು. ಎಲ್ಲಾ ಗೃಹಲಕ್ಷ್ಮಿಯರಿಗೆ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ವಿಡಿಯೋ ಪೂರ್ತಿಯಾಗಿ ನೋಡಿ. ಹಾಗೆ ಮತ್ತೆ 5 ದಿನಗಳ ಕಾಲ ಬಸ್ ಸಂಚಾರ ಬಂದ್ ಆಗಲಿದೆ ವೀಕ್ಷಕರೇ. ನೀವು ಕೂಡ ಏನಾದ್ರೂ ಊರಿಗೆ ಹೋಗಲು ಪ್ಲಾನ್ ಮಾಡ್ತಾ ಇದ್ರೆ ನಿಲ್ಲಿಸಿ. ಎದಕ್ಕಂದ್ರೆ ಮತ್ತೆ ಈಗ ಬಸ್ ಸಂಚಾರ ಬಂದ್ ಆಗುವ ನಿರೀಕ್ಷೆ ಇದೆ. ಇನ್ನೊಂದು ಕಡೆಗೆ ಅನ್ನಭಾಗ್ಯ ಫಲಾನುಭವಿಗಳಿಗೆ ಹೊಸ ಒಂದು ಅಪ್ಡೇಟ್. ಅದೇ ರೀತಿ 2 ಹೊಸ ರೂಲ್ಸ್ ಗಳು ಎಲ್ಲ ರೇಷನ್ ಕಾರ್ಡ್ ಇದ್ದವರಿಗೆ. ಏನಪ್ಪ ಹೊಸ ನಿಯಮ? ಇಂತ ತಪ್ಪು ಮಾಡಿದ್ರೆ ನಿಮ್ಮ ಕಾರ್ಡು ರದ್ದಾಗಬಹುದು ವೀಕ್ಷಕರೇ. ಇನ್ನು ಬಂಗಾರ ಮತ್ತು ಬೆಳ್ಳಿ ದರ ಕೇಳಿದ್ರೆ ನೀವು ಶಾಕ್ ಆಗ್ತೀರಾ. ಎದಕ್ಕಂದ್ರೆ ಬೆಳ್ಳಿ 1 ಲಕ್ಷ ರೂಪಾಯಿ ಇದ್ದದ್ದು ಈಗ 2 ಲಕ್ಷ ರೂಪಾಯಿಗೆ ಬಂದಿದೆ. ಆಲ್ಮೋಸ್ಟ್ ಬೆಳ್ಳಿ ರೇಟ್ ಡಬಲ್ ಆಗಿದೆ. ಬಂಗಾರದ ರೇಟ್ ಕೂಡ ನೋಡೋಣ. ಅದೇ ತರ ದೀಪಾವಳಿ ಹಬ್ಬಕ್ಕೆ ಪಟಾಕಿ ಸಿಡಿಸೋದ್ರ ಬಗ್ಗೆ ಮತ್ತೆ ಹಬ್ಬ ಆಚರಣೆ ವೇಳೆ ಮಾರ್ಗಸೂಚಿಯನ್ನ ಬಿಡುಗಡೆ ಮಾಡಲಾಗಿದೆ. ಅದರಲ್ಲಿ ದೀಪಾವಳಿ ಹಬ್ಬಕ್ಕೆ ಸರ್ಕಾರದಿಂದ ಬಂದಿರೋ ಮಾರ್ಗಸೂಚಿಯಲ್ಲಿ ಏನಿದೆ ಅಂತ ನೋಡ್ತಾ ಹೋಗೋಣ ವೀಕ್ಷಕರೇ. ಇನ್ನು ಭಾರಿ ಸುರಿದ ಮಳೆಯಿಂದಾಗಿ ಕರ್ನಾಟಕ ರಾಜ್ಯಾದ್ಯಂತ ಮತ್ತೆ ಈ 10 ಜಿಲ್ಲೆಗಳಿಗೆ ಹಳದಿ ಅಲರ್ಟ್, ಯೆಲ್ಲೋ ಅಲರ್ಟ್ ಅನ್ನ ನೀಡಲಾಗಿದೆ. ಯಾವೆಲ್ಲ ಜಿಲ್ಲೆಗಳಲ್ಲಿ ಮಳೆ ಸುರಿಯುತ್ತೆ, ನಿಮ್ಮ ಊರಲ್ಲೂ ಕೂಡ ಮಳೆ ಬರ್ತಾ ಇದ್ರೆ ನಿಮ್ಮ ಊರಿನ ಹೆಸರನ್ನ ಬೇಗನೆ ಕಮೆಂಟ್ ಮಾಡಿ. ಹೌದು, ಎಲ್ಲಾ ಗೃಹಲಕ್ಷ್ಮಿಯರಿಗೆ 4,000 ರೂಪಾಯಿ ಹಣ ಜಮೆ ಆಗ್ತಾ ಇದೆ ವೀಕ್ಷಕರೇ. ಬೇಗನೆ ಈ ಒಂದು ಗುಡ್ ನ್ಯೂಸ್ಗೆ ಒಂದು ಲೈಕ್ ಮಾಡಿ. ಹಾಗೆ ಕಮೆಂಟ್ ಅಲ್ಲಿ ನಿಮಗೆ ಎಲ್ಲಿವರೆಗೂ ಹಣ ಬಂದಿದೆ, ಎಷ್ಟು ಕಂತು ಹಣ ಬಾಕಿ ಇದೆ, ಅದು ನೀವು ನಮಗೆ ಕಮೆಂಟ್ ಅಲ್ಲಿ ತಿಳಿಸಿ. ಯಾರಿಗೆಲ್ಲ ಹಣ ಬಂದಿಲ್ಲ ಅವರು ಕಮೆಂಟ್ ಮಾಡಿದ್ರೆ ಅದಕ್ಕೆ ಉತ್ತರ ಕೂಡ ನಾವು ನಿಮಗೆ ಕೊಡ್ತೇವೆ ವೀಕ್ಷಕರೇ. ಆದ್ರೆ ನಿಮ್ಮ ಊರಿನ ಹೆಸರನ್ನು ಕೂಡ ಬ್ರಾಕೆಟ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಕೂಡ ಆಗಿ. ಹೌದು, ಎಲ್ಲಾ ಗೃಹಲಕ್ಷ್ಮಿಯರಿಗೂ ಕೂಡ 4,000 ರೂಪಾಯಿ ಹಣ ಜಮೆ ಆಗಿದೆ. ಅಂದ್ರೆ ವೀಕ್ಷಕರೇ, ಇಲ್ಲಿ ಜೂನ್ ತಿಂಗಳದ್ದು 2,000 ರೂಪಾಯಿ ಜಮೆ ಆಗಿದೆ. ಹಾಗೂ ಜುಲೈ ತಿಂಗಳ 2,000 ರೂಪಾಯಿ ಕೂಡ ಜಮೆ ಆಗಿದೆ ವೀಕ್ಷಕರೇ. ಕೆಲವೊಬ್ಬರಿಗೆ ಜೂನ್ ತಿಂಗಳ ಹಣ ಬಂದಿದ್ದಿಲ್ಲ, ಅವರಿಗೂ ಕೂಡ ಈಗ ಎಲ್ಲರಿಗೂ ಕೂಡ ಹಣ ಬಂದಿದೆ. ಜುಲೈ ತಿಂಗಳ ಹಣವು ಕೂಡ ದೀಪಾವಳಿ ಮುಂಚೆನೆ ಎಲ್ಲರಿಗೂ ಕೂಡ ಜಮೆ ಆಗಿದೆ. ದಸರಾ ಹಬ್ಬದ ವೇಳೆ 2,000 ರೂಪಾಯಿ ಜುಲೈ ತಿಂಗಳ ಹಣವು ಕೂಡ ಜಮೆಯನ್ನ ಮಾಡಲಾಗಿದೆ ಅಂತ ಖುದ್ದು ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಈ ಒಂದು ಗುಡ್ ನ್ಯೂಸ್ ಅನ್ನ ಕೊಟ್ಟಿರುವಂತದ್ದು ವೀಕ್ಷಕರೇ. ನಿಮಗೂ ಕೂಡ ಜುಲೈ ತಿಂಗಳವರೆಗೂ ಹಣ ಬಂದಿದ್ದರೆ ಬೇಗನೆ ಕಮೆಂಟ್ ಅಲ್ಲಿ ಎಸ್ ಅಂತ ಕಮೆಂಟ್ ಮಾಡಿ. ಬಂದಿಲ್ಲ ಅಂದ್ರೆ ಎಷ್ಟು ಕಂತು ಬಾಕಿ ಇದೆ ಅದು ಕೂಡ ತಿಳಿಸಿ. ಈಗ ಬಂದಿರೋದು ಆಗಸ್ಟ್ ತಿಂಗಳ ಹಣ ಬಿಡುಗಡೆ ಬಗ್ಗೆ. ಈಗಾಗಲೇ DIPR ಕರ್ನಾಟಕದಲ್ಲಿ ಅಧಿಕೃತವಾಗಿ ಬರೆಯಲಾಗಿದೆ. ನೀವು ಕೂಡ ಒಂದು ಪೋಸ್ಟರ್ ನೋಡ್ತಿರ್ಬೋದು. ಆಗಸ್ಟ್ ಸೆಪ್ಟೆಂಬರ್ ತಿಂಗಳ ಗೃಹಲಕ್ಷ್ಮಿ ಹಣ ಶೀಘ್ರದಲ್ಲೇ ಬಿಡುಗಡೆ ಆಗ್ತಾ ಇದೆ. ಹೌದು, ಈ ಒಂದು ಪೋಸ್ಟರ್ ಈಗ ವೈರಲ್ ಆಗಿದ್ದು ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳ ಮತ್ತೆ 4,000 ರೂಪಾಯಿ ಹಣವನ್ನ ಹಾಕಲಾಗುತ್ತಂತೆ. ಮತ್ತೆ ಗೃಹಲಕ್ಷ್ಮಿ ಸಹಕಾರ ಸಂಘವು ಕೂಡ ಸ್ಥಾಪನೆ ಮಾಡಲಾಗುತ್ತೆ. ಮಹಿಳೆಯರಿಗೆ 5 ಲಕ್ಷದಿಂದ ಹಿಡಿದು 50 ಲಕ್ಷ ರೂಪಾಯಿವರೆಗೂ ಸಾಲ ಮಟ್ಟವನ್ನ ಕೊಡಲಾಗುತ್ತೆ. ಅಂದರೆ ಇಲ್ಲಿ ಮಹಿಳೆಯರಿಗೆ ಸ್ವಂತ ಉದ್ಯೋಗವನ್ನ ಮಾಡಲು, ಸ್ವಂತ ಒಂದು ಬಿಸ್ನೆಸ್ ಮಾಡಲು ಇಲ್ಲಿ ಗೃಹಲಕ್ಷ್ಮಿ ಸಹಕಾರ ಸಂಘವನ್ನ ಸ್ಥಾಪನೆ ಮಾಡಲಾಗುತ್ತೆ. 5 ಲಕ್ಷ, 10 ಲಕ್ಷ, 20 ಲಕ್ಷ, 50 ಲಕ್ಷ ರೂಪಾಯಿವರೆಗೂ ಗರಿಷ್ಠ ಮಟ್ಟದ ಸಾಲವನ್ನ ಕೊಡಲಾಗುತ್ತೆ ಅಂತ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ. ಇದು ಒಂದು ಬಂಪರ್ ಸಿಹಿ ಸುದ್ದಿ ಅಂತ ಹೇಳ್ಬೋದು. ಆದ್ರೆ ಇಂಥ ಗೃಹಲಕ್ಷ್ಮಿಯರಿಗೆ ಹಣ ಬರೋದಿಲ್ಲ ಅಂತ ಹೇಳಲಾಗ್ತಾ ಇದೆ. ಹೌದು, ಇನ್ ಮುಂದೆ ಕುಟುಂಬದ ಯಜಮಾನಿ ಅಥವಾ ಯಜಮಾನಿ ಪತಿ ಆದಾಯ ತೆರಿಗೆ ಅಥವಾ GST ರಿಟರ್ನ್ಸ್ ಪಾವತಿದಾರರಾಗಿದ್ದಲ್ಲಿ ಅಂತವರು ಯೋಜನೆಗೆ ಅರ್ಹರಾಗಿರೋದಿಲ್ಲ ಎಂದು ಹೇಳಲಾಗಿದ್ದು. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ವೀಕ್ಷಕರೇ, ಇಲ್ಲಿ ಗೃಹಲಕ್ಷ್ಮಿಯರ ಯಜಮಾನರು ಯಾರಾದ್ರೂ ಬಿಸ್ನೆಸ್ ಮಾಡ್ತಾ ಇದ್ದು GST ರಿಟರ್ನ್ಸ್ ಮಾಡ್ತಾ ಇದ್ರೆ, ಇನ್ನೊಂದು ಕಡೆಗೆ ಎರಡನೇದಾಗಿ ಸರ್ಕಾರಕ್ಕೆ ತೆರಿಗೆಯನ್ನ ಪಾವತಿ ಮಾಡ್ತಾ ಇದ್ದ ಶ್ರೀಮಂತರು ಆಗಿದ್ರೆ ಅಂತವರ ಒಂದು ಪತ್ನಿಯರು ಗೃಹಲಕ್ಷ್ಮಿಯರು ಏನಾದ್ರೂ ಯೋಜನೆಯಲ್ಲಿ 2,000 ರೂಪಾಯಿ ಹಣ ಪಡೆದುಕೊಳ್ತಾ ಇದ್ರೆ ಅಂತವರಿಗೆ ಇನ್ ಮುಂದೆ 2,000 ರೂಪಾಯಿ ಹಣ ಬರೋದಿಲ್ಲ ಅಂತ ನಮ್ಮ ಕರ್ನಾಟಕದಲ್ಲಿ 2 ಲಕ್ಷ ಅನರ್ಹರು ಇದ್ದಾರೆ ಅಂತ ಹೇಳಲಾಗಿದ್ದು. 2,14,000 ಗೃಹಲಕ್ಷ್ಮಿಯರಿಗೆ ಇನ್ ಮುಂದೆ 2,000 ರೂಪಾಯಿ ಹಣ ಬರೋದಿಲ್ಲ. ಮತ್ತೆ ಮೃತರ ಕುಟುಂಬಕ್ಕೂ ಕೂಡ ಹಣ ಹೋಗ್ತಾ ಇದೆ. ಹೌದು, ಸತ್ತವರ ಹೆಸರಲ್ಲೂ ಕೂಡ ಗೃಹಲಕ್ಷ್ಮಿ ಹಣ ಹೋಗ್ತಾ ಇದೆ. ಇದನ್ನು ಕೂಡ ನಿಲ್ಲಿಸಲಾಗುತ್ತೆ ಅಂತ ಹೇಳಲಾಗಿದೆ. ಬನ್ನಿ ವೀಕ್ಷಕರು, ಈಗ ಇನ್ನೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಮತ್ತೆ 5 ದಿನಗಳ ಕಾಲ ಬಸ್ ಸಂಚಾರ ಬಂದ್ ಆಗುವ ಒಂದು ನಿರೀಕ್ಷೆ ಇರುವಂತದ್ದು ವೀಕ್ಷಕರೇ. ಮತ್ತೆ ಸರ್ಕಾರದ ವಿರುದ್ಧ ಸಾರಿಗೆ ನೌಕರರು ಮುಷ್ಕರವನ್ನು ನಡೆಸಲಿದ್ದಾರೆ. 5 ದಿನಗಳ ಕಾಲ ಉಪವಾಸ ಸತ್ಯಾಗ್ರಹವನ್ನ ಮಾಡಲಿದ್ದಾರೆ. ಯಾವಾಗಿನಿಂದ ಬಸ್ ಸಂಚಾರ ಬಂದ್ ಆಗಲಿದೆ ಅಂತ ನೀವು ಕೇಳೋದಾದ್ರೆ ಅಕ್ಟೋಬರ್ 15ರಿಂದ, ಹೌದು ಅಕ್ಟೋಬರ್ 15ರಿಂದ ಅಕ್ಟೋಬರ್ 19ನೇ ತಾರೀಕಿನವರೆಗೂ 5 ದಿನಗಳ ಕಾಲ ಬಸ್ ಸಂಚಾರ ಬಂದ್ ಆಗುವ ನಿರೀಕ್ಷೆ ಇರುವಂತದ್ದು. ಇನ್ನೊಂದು ಕಡೆಗೆ ಈ ಒಂದು ಬಂದ್ ರಾಜ್ಯವ್ಯಾಪಿ ಅಲ್ಲ. ಮೊದಲ ಹಂತದಲ್ಲಿ ಬೆಂಗಳೂರು, ಹುಬ್ಬಳ್ಳಿ ಮತ್ತು ಕಲಬುರಗಿ ನಗರಗಳಲ್ಲಿ 5 ದಿನಗಳ ಉಪವಾಸ ಸತ್ಯಾಗ್ರಹ ಆರಂಭವಾಗಲಿದೆ. ಈ ಹಿನ್ನೆಲೆ ಸರ್ಕಾರ ತಕ್ಷಣ ಸಂವಾದ ಆರಂಭಿಸಿ ನೌಕರರ ಬೇಡಿಕೆಗಳನ್ನ ಈಡೇರಿಸಬೇಕು ಆಗ್ರಹಿಸಿದ್ದಾರೆ. ಹೈಕೋರ್ಟ್ ಆದೇಶದ ಹಿನ್ನೆಲೆ ಮುಷ್ಕರವನ್ನ ಲಾಸ್ಟ್ ಟೈಮ್ ವಾಪಸ್ ಪಡೆಯಲಾಗಿತ್ತು. ಆದ್ರೆ ಇಲ್ಲಿವರೆಗೂ ರಾಜ್ಯ ಸರ್ಕಾರ ಸಾರಿಗೆ ನೌಕರರ ಬೇಡಿಕೆಗಳನ್ನ ಈಡೇರಿಸಲು ಮುಂದಾಗಿಲ್ಲ ಮತ್ತು ಮಾತುಕತೆಗೂ ಕೂಡ ಕರೀತಾ ಇಲ್ಲ. ಹೀಗಾಗಿ ಮತ್ತೆ ಮುಷ್ಕರ ಮಾಡಲು ಸಿದ್ಧತೆ ಮಾಡಿಕೊಳ್ತಾ ಇದ್ದಾರೆ ಅಂತ ಹೇಳಲಾಗಿದೆ ವೀಕ್ಷಕರೇ. ಈ ಒಂದು ಬಸ್ ಸಂಚಾರ ಮುಷ್ಕರದ ಬಗ್ಗೆ ನಿಮ್ಮ ಅನಿಸಿಕೆ ಏನು ಎಂಬುದನ್ನ ಕಮೆಂಟ್ ಮಾಡಿ. ಇದನ್ನ ಮೊದಲ ಹಂತದಲ್ಲಿ
ಅಕ್ಟೋಬರ್ 15ರಿಂದ ಅಕ್ಟೋಬರ್ 19ನೇ ತಾರೀಕಿನವರೆಗೂ, ಅದು ಕೂಡ ಬೆಂಗಳೂರು, ಹುಬ್ಬಳ್ಳಿ ಹಾಗೂ ಕಲಬುರಗಿ ಈ 3 ನಗರಗಳಲ್ಲಿ ಶುರು ಮಾಡಲಾಗುತ್ತೆ. ಇಲ್ಲಿ ನೌಕರರು ಉಪವಾಸ ಸತ್ಯಾಗ್ರಹವನ್ನ ಮಾಡಲಿದ್ದಾರೆ. ಶಕ್ತಿ ಯೋಜನೆಯಡಿಯಲ್ಲಿ ಮಹಿಳೆಯರಿಗೂ ಕೂಡ ಬಸ್ ಸಂಚಾರ ಸ್ವಲ್ಪ ತೊಂದರೆ ಕೂಡ ಆಗಬಹುದು. ಅದೇ ತರ ಈ 5 ದಿನಗಳ ಕಾಲ ಈ 3 ನಗರಗಳಲ್ಲಿ ಬಸ್ ಸಂಚಾರ ಸ್ವಲ್ಪ ಮಟ್ಟಿಗೆ ತಡವಾಗಬಹುದು ಅಂತಾನೂ ಕೂಡ ಇಲ್ಲಿ ಹೇಳಲಾಗಿದೆ. ಆದ್ರೆ ಬೇಡಿಕೆಗೆ ಸರ್ಕಾರ ಸ್ಪಂದಿಸುತ್ತಾ ಹೈಕೋರ್ಟ್ ನಲ್ಲಿ ಮತ್ತೆ ಅರ್ಜಿ ವಿಚಾರಣೆ ಆಗುತ್ತಾ, ಇದರ ಬಗ್ಗೆ ಮುಂದೆ ಏನಾಗುತ್ತೆ ಎಂಬುದನ್ನ ಕಾದು ನೋಡಬೇಕಾಗುತ್ತೆ. ಯಾಕಂದ್ರೆ ಲಾಸ್ಟ್ ಟೈಮ್ ಎಸ್ಮಾ ಜಾರಿ ಮಾಡಿದ್ರು, ಇನ್ನೊಂದು ಕಡೆಗೆ ಹೈಕೋರ್ಟ್ ನಿಂದ ಆದೇಶ ಬಂದಿತ್ತು. ಹೀಗಾಗಿ ಬಸ್ ಸಂಚಾರ ಮುಷ್ಕರ ಕ್ಯಾನ್ಸಲ್ ಆಗಿತ್ತು. ಆದ್ರೆ ಮತ್ತೆ ಈ ಬಾರಿ ಮುಷ್ಕರಕ್ಕೆ ಪ್ಲಾನ್ ಮಾಡಿದ್ದು ಏನಾಗುತ್ತೆ ಅಂತ ಕಾದು ನೋಡಬೇಕಾಗುತ್ತೆ. ನಿಮ್ಮ ಅನಿಸಿಕೆ ಏನು ಎಂಬುದರ ಇದರ ಬಗ್ಗೆ ಕಮೆಂಟ್ ಮಾಡಿ. ಹಾಗೂ ಎಲ್ಲಾ ರೇಷನ್ ಕಾರ್ಡ್ ಇದ್ದವರಿಗೆ, ಅದರಲ್ಲಿ BPL ಕಾರ್ಡ್ ಇದ್ದವ್ರಿಗಂತೂ 2 ಹೊಸ ನಿಯಮ ಅಂತಾನೆ ಹೇಳ್ಬಹುದು. ಇನ್ ಮುಂದೆ ನೀವೇನಾದ್ರೂ 6 ತಿಂಗಳ ಪಡಿತರ ಪಡೆದುಕೊಂಡಿಲ್ಲ ಅಂದ್ರೆ ನಿಮ್ಮ ಒಂದು ಪಡಿತರ ಚೀಟಿ ಕ್ಯಾನ್ಸಲ್ ಆಗುತ್ತೆ ಹಾಗೂ ನಿಮ್ಮ ಕಾರ್ಡು APL ಕಾರ್ಡ್ ಆಗಿ ಕನ್ವರ್ಟ್ ಆಗುತ್ತೆ ಅಂತ ಹೇಳಲಾಗಿದೆ. ಅಂದ್ರೆ ಇಲ್ಲಿ ಈ KYC ನೀವೇನಾದ್ರೂ ಮಾಡಿಸಿಲ್ಲ ಅಥವಾ ಏನಾದ್ರೂ ತಪ್ಪು ಮಾಹಿತಿ ಕೊಟ್ಟು BPL ಕಾರ್ಡ್ ಪಡೆದುಕೊಂಡಿದ್ರೆ, ಮತ್ತೆ ವರ್ಷಕ್ಕೆ 1,20,000 ರೂಪಾಯಿ ಮೇಲೆ ಆದಾಯ ನಿಮ್ದು ಇದ್ರೆ ನಿಮ್ಮ ಕಾರ್ಡು ಇನ್ ಮುಂದೆ BPL ಇರಲ್ಲ, APL ಕಾರ್ಡ್ ಆಗುತ್ತೆ. ಮತ್ತೆ ಇದರ ಬಗ್ಗೆ ನಿಮಗೆ ಮಾಹಿತಿ ಎಲ್ಲಿ ಸಿಗುತ್ತೆ? ನಿಮ್ಮ ನ್ಯಾಯಬೆಲೆ ಅಂಗಡಿಗಳ ಮುಂದೆ ಈಗಾಗಲೇ ಅನರ್ಹರ ಪಟ್ಟಿಯನ್ನ ರಿಲೀಸ್ ಮಾಡಲಾಗುತ್ತೆ. ಅಲ್ಲಿ ನೀವು ಏನಾದ್ರೂ ಈ ತರ 1 ವರ್ಷದಿಂದ 6 ತಿಂಗಳಿಂದ ಪಡಿತರ ಪಡೆದುಕೊಂಡಿಲ್ಲ ಅಂದ್ರೆ ನಿಮ್ಮ ಕಾರ್ಡು BPL ಟು APL ಕಾರ್ಡ್ ಆಗಿ ಕನ್ವರ್ಟ್ ಆಗಿರುತ್ತೆ ಅಂತ ಹೇಳಲಾಗಿದೆ ವೀಕ್ಷಕರೇ. ಇನ್ನು ಸ್ವಂತಕ್ಕೆ ಕಾರು ಬಳಕೆ ಮಾಡೋರ್ಗೂ ಕೂಡ ಇಲ್ಲಿ ಶಾಕ್ ಅಂತಾನೆ ಹೇಳ್ಬಹುದು. ಆದಾಯ ತೆರಿಗೆ ಮಾಡ್ತಾ ಇದ್ದವ್ರಿಗೂ ಕೂಡ ಇಲ್ಲಿ BPL ಕಾರ್ಡ್ ಇದ್ದದ್ದು APL ಕಾರ್ಡ್ ಆಗಿ ಕನ್ವರ್ಟ್ ಆಗಲಿದೆ ಎಂಬುವ ಮಾಹಿತಿ. ಸರ್ಕಾರ ಈಗಾಗಲೇ ಈ ಎಲ್ಲಾ ಒಂದು ಕಾರ್ಡುಗಳನ್ನ ಪರಿಶೀಲನೆ ಮಾಡಲು ಮುಂದಾಗಿದ್ದು, ಶೀಘ್ರದಲ್ಲೇ ಅನರ್ಹರನ್ನ ಎಲ್ಲರನ್ನು ಕೂಡ BPL ಇಂದ ತೆಗೆದು ಹಾಕಿ APL ಕಾರ್ಡ್ ಅನ್ನ ಕೊಡಲಾಗುತ್ತೆ ಅಂತ ಹೇಳಲಾಗಿದೆ. ಇನ್ನೊಂದು ಕಡೆಗೆ ಅರ್ಹ BPL ಅಂದ್ರೆ ಯೋಗ್ಯತೆ ಉಳ್ಳ BPL ಕಾರ್ಡ್ಗೆ ಬಂಪರ್ ಅನ್ನಭಾಗ್ಯ ಯೋಜನೆ ಹೆಸರನ್ನ ಬದಲಾವಣೆ. ಹೌದು, ಪೌಷ್ಟಿಕ ಅನ್ನಭಾಗ್ಯ ಯೋಜನೆ ಅಂತ ಹೆಸರನ್ನ ಚೇಂಜ್ ಮಾಡಲಾಗಿದ್ದು, ಇದರಲ್ಲಿ ಅಕ್ಕಿ ಜೊತೆಗೆ ಪೌಷ್ಟಿಕ ಆಹಾರ ಧಾನ್ಯಗಳು ಕೂಡ ಇರಲಿವೆ ಎಂಬುವ ಮಾಹಿತಿ ಸಿಕ್ಕಿರುವಂತದ್ದು ವೀಕ್ಷಕರೇ. ಇದು ಅಧಿಕೃತವಾಗಿ ಬಂದಿರುವ ಆದೇಶ. ಹೌದು, ಇನ್ ಮುಂದೆ ಎಲ್ಲಾ BPL ಚೀಟಿಗಳಿಗೆ, ಪಡಿತರ ಚೀಟಿಗಳಿಗೆ ಇನ್ ಮುಂದೆ 5 kg ಅಕ್ಕಿ ಮಾತ್ರ ಸಿಗುತ್ತೆ, 10 kg ಅಕ್ಕಿ ಸಿಗೋದಿಲ್ಲ. 5 kg ಅಕ್ಕಿ ಕೊಟ್ಟು ಇನ್ನು 5 kg ಅಕ್ಕಿ ಬದಲಾಗಿ ಹೆಸರು ಕಾಳು, ತೊಗರಿಬೇಳೆ, ಖಾದ್ಯ ತೈಲ, ಸಕ್ಕರೆ ಹಾಗೂ ಉಪ್ಪು ಕೊಡಲು ತೀರ್ಮಾನವನ್ನ ಮಾಡಲಾಗಿದೆ. ಆದ್ರೆ ಎಲ್ಲರಿಗೂ ಕೂಡ ಒಂದೇ ಕಿಟ್ ಕೊಡ್ತಾರಾ? ಇಲ್ಲ ವೀಕ್ಷಕರೇ, ನಿಮ್ಮ ಕಾರ್ಡ್ ನಲ್ಲಿ ಎಷ್ಟು ಸದಸ್ಯರು ಇರ್ತಾರೆ ಅದರ ಮೇಲೆ ಇದನ್ನ ವಿಂಗಡಣೆ ಮಾಡಲಾಗಿದೆ. ಒಬ್ಬರು ಅಥವಾ ಇಬ್ಬರು ನಿಮ್ಮ ಒಂದು ಕಾರ್ಡ್ ನಲ್ಲಿ ಇದ್ದರೆ ಅರ್ಧ kg ಅಂತೆ 2.5 kg ಅಕ್ಕಿಟ್ಟನ್ನ ಕೊಡಲಾಗುತ್ತೆ. ಅದೇ ತರ ನಿಮ್ಮ ಕಾರ್ಡ್ ಅಲ್ಲಿ 3 ರಿಂದ 4 ಸದಸ್ಯರು ಇದ್ದರೆ ತಲಾ 1 kg ಅಂತೆ 5 kg ತೂಕದ ಆಹಾರ ಕಿಟ್ಟನ್ನ ಕೊಡಲಾಗುತ್ತೆ. 5ಕ್ಕಿಂತ ಹೆಚ್ಚು ಸದಸ್ಯರಿರುವ BPL ಕುಟುಂಬಕ್ಕೆ ತಲಾ 1.5 kg ಅಂತೆ ಒಟ್ಟು 7.5 kg ಆಹಾರ ಕಿಟ್ಟನ್ನ ಪೂರೈಸಲಾಗುತ್ತೆ. ಅಂದ್ರೆ ನಿಮ್ಮ ಕಾರ್ಡ್ ನಲ್ಲಿ 6 ಜನರು ಇದ್ದರೆ ನಿಮ್ಮ ಒಂದು ಕುಟುಂಬಕ್ಕೆ 5 kg ಒಬ್ಬರಿಗೆ ಅಕ್ಕಿ, ಹಾಗೆ 6 ಮಂದಿಗೆ 30 kg ಅಕ್ಕಿಯನ್ನ ಕೊಡ್ತಾರೆ. ನಂತರ 1.5 kg ಅಂತೆ ಒಟ್ಟು 7.5 kg ಆಹಾರ ಕಿಟ್ಟನ್ನ ವಿತರಣೆ ಮಾಡ್ತಾರೆ ವೀಕ್ಷಕರೇ. ಇದರಲ್ಲಿ ಏನೆಲ್ಲ ಇರುತ್ತೆ ಅಂದ್ರೆ ಅಕ್ಕಿನೂ ಇರುತ್ತೆ 5 kg, ತೊಗರಿ ಬೇಳೆ ಇರುತ್ತೆ, ಹೆಸರು ಕಾಳು ಇರುತ್ತೆ, ಉಪ್ಪು ಇರುತ್ತೆ, ಸಕ್ಕರೆ ಇರುತ್ತೆ, ಹಾಗೆ ಅಡುಗೆ ಎಣ್ಣೆ ಕೂಡ ಇರಲಿದೆ. ಬನ್ನಿ ವೀಕ್ಷಕರೇ, ಈಗ ಈ ಜಿಲ್ಲೆಗಳಲ್ಲಿ ಭಾರಿ ಮಳೆ ಸುರಿಯಲಿದೆ ಅಂತ ಹವಾಮಾನ ಇಲಾಖೆ ಹೇಳಿದೆ ವೀಕ್ಷಕರೇ. ಕರ್ನಾಟಕದಲ್ಲಿ ಮತ್ತೆ ಭಾರಿ ಮಳೆ ಸುರಿಯಲಿದ್ದು ಯಾವ ಜಿಲ್ಲೆಗಳಿಗೆ ಅಲರ್ಟ್? ನಿಮ್ಮ ಊರಲ್ಲೂ ಕೂಡ ಈಗಾಗಲೇ ಮಳೆ ಬರ್ತಾ ಇದ್ರೆ ನಿಮ್ಮ ಊರಿನ ಹೆಸರನ್ನು ಕೂಡ ಕಮೆಂಟ್ ಮಾಡಿ. 16ನೇ ತಾರೀಕಿನವರೆಗೂ ಭಾರಿ ಮಳೆ ಸುರಿಯಲಿದೆ ಅಂತ ಹೇಳಲಾಗಿದೆ. ಮೊದಲಿಗೆ ಯೆಲ್ಲೋ ಅಲರ್ಟ್ ಕೊಟ್ಟಿರುವ ಜಿಲ್ಲೆಗಳು ಯಾವುದು? ಚಾಮರಾಜನಗರ, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಚಿಕ್ಕಬಳ್ಳಾಪುರ, ಚಿಕ್ಕಮಗಳೂರು, ಹಾಸನ, ಕೊಡಗು, ಕೋಲಾರ, ಮಂಡ್ಯ, ರಾಮನಗರ, ಮೈಸೂರು, ಶಿವಮೊಗ್ಗ, ತುಮಕೂರು, ದಕ್ಷಿಣ ಕನ್ನಡ ಈ ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ ವೀಕ್ಷಕರೇ. ಇನ್ನು ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಕೊಡಗು, ಚಿಕ್ಕಮಗಳೂರು ಜಿಲ್ಲೆಗಳಿಗೆ ಭಾನುವಾರ, ಸೋಮವಾರವೂ ಕೂಡ ಮಳೆ ಸುರಿಯಲಿದ್ದು ಅಲರ್ಟ್ ಅನ್ನ ನೀಡಲಾಗಿದೆ. ಇನ್ನು ಗದಗ, ಚಿತ್ರದುರ್ಗ, ಬಾಗಲಕೋಟೆಗಳಲ್ಲಿ ಅಲ್ಪ ಪ್ರಮಾಣದ ಮಳೆ ಆಗಲಿದೆ ಅಂತ ಹೇಳಲಾಗಿದ್ದು, ಕಲ್ಯಾಣ ಕರ್ನಾಟಕದ ಭಾಗದ ಬೀದರ್, ಯಾದಗಿರಿ, ಕಲಬುರಗಿ ಜಿಲ್ಲೆಗಳಲ್ಲೂ ಕೂಡ ಸಾಧಾರಣ ಮಳೆ ಆಗಲಿದೆ ಅಂತ ಹವಾಮಾನ ಇಲಾಖೆ ಹೇಳಿದೆ. ಆದ್ರೆ ಹೆಚ್ಚು ಮಳೆ ಸುರಿಯುವುದು ದಕ್ಷಿಣ ಕರ್ನಾಟಕ ಹಾಗೂ ಕರಾವಳಿ ಭಾಗದಲ್ಲಿ ಅಂತ ಹೇಳಲಾಗಿದೆ ವೀಕ್ಷಕರೇ. ನಿಮ್ಮ ಊರಲ್ಲೂ ಕೂಡ ಈಗಾಗಲೇ ಮಳೆ ಬರ್ತಾ ಇದ್ರೆ ನಿಮ್ಮ ಊರಿನ ಹೆಸರನ್ನ ದಯವಿಟ್ಟು ಕಮೆಂಟ್ ಮಾಡಿ. ಇನ್ನೊಂದು ಕಡೆಗೆ ದೀಪಾವಳಿ ಹಬ್ಬದ ವೇಳೆ ಪಟಾಕಿಯನ್ನ ಬ್ಯಾನ್ ಮಾಡುತ್ತಾ? ಹೌದು, ದೀಪಾವಳಿ ಹಬ್ಬಕ್ಕೆ ಪಟಾಕಿಗಳನ್ನ ಸಂಪೂರ್ಣವಾಗಿ ನಿಷೇಧ ಮಾಡಬೇಕು ಎಂಬುದು ಪ್ರಾಯೋಗಿಕವಲ್ಲ, ಜೊತೆಗೆ ಅದು ಸಮಂಜಸವೂ ಅಲ್ಲ ಎಂದು ಸುಪ್ರೀಂ ಕೋರ್ಟ್ ಅಭಿಪ್ರಾಯಪಟ್ಟಿದೆ. ಈ ಮೂಲಕ ದೆಹಲಿ ಸೇರಿದಂತೆ ಪಟಾಕಿಗಳ ಮೇಲಿನ ಬ್ಯಾನ್ ತೆರವಿನ ಸುಳಿವು ನೀಡಿದೆ ಸುಪ್ರೀಂ ಕೋರ್ಟ್ ಅಂತಾನೂ ಕೂಡ ಹೇಳಲಾಗಿದ್ದು, ತೀರ್ಪನ್ನ ಕಾಯ್ದಿರಿಸಿದೆ ಅಂತಾನೂ ಕೂಡ ಇಲ್ಲಿ ಹೇಳಲಾಗಿದೆ. ಹಸಿರು ಪಟಾಕಿಗಳನ್ನ ಮಾರಾಟಕ್ಕೆ ಅವಕಾಶ ನೀಡಬೇಕು ಎಂಬ ಅರ್ಜಿ ವಿಚಾರಣೆ ಮಾಡಿದ ನಂತರ ನಾವು ಸಂಪೂರ್ಣವಾಗಿ ಪಟಾಕಿ ಬ್ಯಾನ್ ಮಾಡಿದ್ರು ಜನರು ಪಟಾಕಿಗಳನ್ನ ಸಿಡಿಸ್ತಾರೆ,
ಕಟ್ಟುನಿಟ್ಟಿನ ಆದೇಶವು ಜನರಲ್ಲಿ ಗೊಂದಲ ಸೃಷ್ಟಿ ಮಾಡುತ್ತೆ. ಹೀಗಾಗಿ ಕಾದು ನೋಡುವ ಅಂತಾನೂ ಕೂಡ ಇಲ್ಲಿ ಒಂದು ಮಾತನ್ನ ಕೊಟ್ಟಿರುವಂತದ್ದು. ಇನ್ನೊಂದು ಕಡೆಗೆ ಕರ್ನಾಟಕದಲ್ಲಿ ಹಸಿರು ಪಟಾಕಿ ಮಾತ್ರ ಆಚರಿಸಬೇಕು ಅಂತ ಕರ್ನಾಟಕ ಸರ್ಕಾರದಿಂದ ಮಾರ್ಗಸೂಚಿ ರಿಲೀಸ್ ಮಾಡಲಾಗಿದೆ. ಅಂದ್ರೆ ರಾತ್ರಿ 8ರಿಂದ ರಾತ್ರಿ 10 ಗಂಟೆವರೆಗೂ ಮಾತ್ರ ಪಟಾಕಿಯನ್ನ ಸಿಡಿಸಬೇಕು. ಅದು ಹಸಿರು ಪಟಾಕಿ ಮಾರಾಟ ಮತ್ತು ಹಸಿರು ಪಟಾಕಿ ಸಿಡಿಸಬೇಕು ಅಂತ ಹೇಳಲಾಗಿದೆ. ರಾತ್ರಿ 10 ಗಂಟೆ ನಂತರ ಪಟಾಕಿಗಳನ್ನ ಸಿಡಿಸುವಂತಿಲ್ಲ. ಸುಪ್ರೀಂ ಕೋರ್ಟ್ನ ಆದೇಶದ ಪ್ರಕಾರ ಪ್ರತಿಯೊಬ್ಬರು ಕೂಡ ನಿಯಮವನ್ನ ಪಾಲನೆ ಮಾಡಬೇಕು ಅಂತ ರಾಜ್ಯ ಸರ್ಕಾರ ಮಾರ್ಗಸೂಚಿಯನ್ನ ಬಿಡುಗಡೆ ಮಾಡಿರುವಂತದ್ದು. ದೀಪಾವಳಿ ಹಬ್ಬದ ವೇಳೆಗೆ ಸರ್ಕಾರದ ಮಾರ್ಗಸೂಚಿ ಎಲ್ಲರೂ ಜನರು ಫಾಲೋ ಮಾಡಬೇಕು ಅಂತಾನೂ ಕೂಡ ಹೇಳಲಾಗಿದೆ. ಇನ್ನು ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಪಟಾಕಿ ನಿಷೇಧದ ಬಗ್ಗೆ ಚರ್ಚೆ ನಡೀತಾ ಇದೆ. ಆದ್ರೆ ಮುಂದಿನ ಬರೋ ದಿನಗಳಲ್ಲಿ ಇದರ ಬಗ್ಗೆ ಅಧಿಕೃತವಾಗಿ ತೀರ್ಪು ಬರುವವರೆಗೂ ಕಾಯಬೇಕು. ಅದೇ ತರ ಮುಂದಿನ ಬರೋ ದಿನಗಳಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಏನು ಆದೇಶ ಬರುತ್ತೆ, ನಂತರ ಅದರ ಮೇಲೆ ಪಟಾಕಿ ಬ್ಯಾನ್ ಆಗುತ್ತೋ ಇಲ್ವೋ ಎಂಬುದನ್ನ ನೋಡ್ಬೇಕಾಗುತ್ತೆ ವೀಕ್ಷಕರೇ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಪಟಾಕಿಗಳನ್ನ ಬ್ಯಾನ್ ಮಾಡ್ಬೇಕಾ? ಯಾಕಂದ್ರೆ ಪಟಾಕಿ ಸಿಡಿಸೋದ್ರಿಂದ ಹೆಚ್ಚು ವಾಯು ಮಾಲಿನ್ಯವಾಗುತ್ತೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಎಂಬುದನ್ನ ಕಮೆಂಟ್ ಮಾಡಿ. ಹಾಗೆ ವೀಕ್ಷಕರೇ, ಬಂಗಾರ ಮತ್ತು ಬೆಳ್ಳಿ ದರ ಬಗ್ಗೆನೂ ಕೂಡ ಮಾತಾಡಲೇಬೇಕು. ಯಾಕಂದ್ರೆ ಬಂಗಾರ ಮಾತ್ರ ಅಲ್ಲ, ಈ ಬಾರಿ ಬೆಳ್ಳಿ ದರ ಅಂತೂ ದಾಖಲೆ ಮುರಿದಿದೆ. ಆಲ್ಮೋಸ್ಟ್ ಇಲ್ಲಿ ಬೆಳ್ಳಿ ದರ ಹೋದ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ಈ ವರ್ಷ ಡಬಲ್ ಆಗುತ್ತೆ ಅಂತ ಹೇಳ್ಬೋದು. 1 ಲಕ್ಷ ರೂಪಾಯಿ ಇದ್ರ ಬೆಳ್ಳಿ 1,84,000 ರೂಪಾಯಿ ಆಗಿದೆ. ಇನ್ನು ಬಂಗಾರ ಬೆಲೆ 10 ಗ್ರಾಮ್ಗೆ 1,25,000 ರೂಪಾಯಿ ಗಡಿ ದಾಟಿ ಇದಕ್ಕೆ 3,000 ರೂಪಾಯಿ ನೀವು GST ಆಡ್ ಮಾಡಿದ್ರೆ ಬರೋಬ್ಬರಿ 1,28,000 ರೂಪಾಯಿ ಆಗುತ್ತೆ. ಅಂದ್ರೆ ಇಲ್ಲಿ 1,25,080 ರೂಪಾಯಿ ಆಗಿದೆ. 10 ಗ್ರಾಮ್ ಚಿನ್ನ ಇದಕ್ಕೆ 3% GST ಆಡ್ ಮಾಡಿ 1,28,500 ರೂಪಾಯಿವರೆಗೂ ಆಗ್ತಾ ಇದೆ. ಇನ್ನು ಬೆಳ್ಳಿ ಕೂಡ 3 ದಿನದಲ್ಲಿ 20,000 ರೂಪಾಯಿ ಏರಿಕೆಯಾಗಿ 1 kgಗೆ 1,80,000 ರೂಪಾಯಿಗೆ ಬಂದಿದೆ. ಅಂದ್ರೆ 2 ಲಕ್ಷ ಗಡಿಯತ್ತ ಬೆಳ್ಳಿ ದರ ಸಾಗ್ತಾ ಇದೆ. ಇದರ ಬಗ್ಗೆನೂ ಕೂಡ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೆ ಲೈಕ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ.